Welcome my dear students. In this class we are going to discuss the unit 4, that is surface tension and viscosity. In the previous class we are already discussed what is meant by surface tension and what is the formula for surface tension, what is the SI unit for surface tension, dimensional formula, and also the surface tension is a scalar quantity or a vector quantity, the factors that affects the surface tension, how the surface tension factors is going to be depend, how it depends meant it mainly depends upon impurities, and another one is temperature, so that the temperature, impurities and the temperature, how it depends means if we increases the pure water, what happens, the water and the, if we add the sodium chloride to the pure water, ಈಗ ಪ್ಯೂರ್ ವಾಟರ್ಗೆ ಸೋಡಿಯಂ ಕ್ಲೋರೈಡ್ ಇಸ್ ನಥಿಂಗ್ ಬಟ್ ಸಾಲ್ಟ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಸರ್ಫೇಸ್ ಟೆನ್ಷನ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸಸ್. ಲೈಕ್ ದಟ್ ಓನ್ಲಿ ಇಫ್ ವಿ ಆ್ಯಡ್ ಫೆನಾಯಿಲ್ ಟು ದ pure water, the surface tension is going to be decreases. Why is phenol is added to the pure water, surface tension decreases means it act as a surfactants ಆಗಿ ಆ್ಯಕ್ಟ್ ಮಾಡುತ್ತೆ. ಸರ್ಫಾಕ್ಯಾಂಟ್ಸ್ ಏನಂದರೆ ಏನು ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ದಿಸ್ ಆರ್ ದ ಸಬ್ಸ್ಟೆನ್ಸಸ್ ದಟ್ ಡಿಕ್ರೀಸಸ್ ದ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ನ ಏನು ಮಾಡುತ್ತೆ, ಅದು ಡಿಕ್ರೀಸ್ ಮಾಡುತ್ತೆ ಸರ್ಫಾಕ್ಯಾಂಟ್ಸ್. ಸೊ ನೆಕ್ಸ್ಟ್ ಥಿಂಗ್ ಈಸ್ it depends upon the temperature. How it depends on temperature means surface tension mainly depends on temperature. If the temperature increases, temperature ಏನಾದರೂ ಜಾಸ್ತಿ ಆಯಿತು ಅಂದರೆ ಸರ್ಫೇಸ್ ಟೆನ್ಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸರ್ಫೇಸ್ ಟೆನ್ಷನ್ is going to be decrease if we increase in the temperature. Next thing is in the boiling point of water. In generally water is going to be boiled. ವಾಟರ್ ಬಾಯ್ಲ್ ಆಗ್ತಿದೆ ಅಂತ ಅಂದರೆ ಅಲ್ಲಿ ಸರ್ಫೇಸ್ ಟೆನ್ಷನ್ ಏನಾಗಿರುತ್ತೆ, ಝೀರೋ. ಕೀಪ್ ಇಟ್ ಇನ್ ಮೈಂಡ್, ವೆನ್ ದ ಬಾಯ್ಲಿಂಗ್ ವಾಟರ್ ದ ಸರ್ಫೇಸ್ ಟೆನ್ಷನ್ ಈಸ್ ಝೀರೋ. ವೈ ಇಟ್ ಈಸ್ ಲೈಕ್ ದಟ್, ಬಿಕಾಸ್ ಅಟ್ ದ ಕ್ರಿಟಿಕಲ್ ಟೆಂಪ್ರೇಚರ್, ಸರ್ಫೇಸ್ ಅಂದರೆ ಬಾಯ್ಲಿಂಗ್ ವಾಟರಲ್ಲಿ ಇರುವಂಥ ಟೆಂಪ್ರೇಚರ್ನ ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಕರಿತಿದ್ದೀವಿ. ಅಟ್ ದ ಕ್ರಿಟಿಕಲ್ ಟೆಂಪ್ರೇಚರ್ ಏನಾಗಿರುತ್ತೆ, ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಅಂದರೆ ಇರೋವಂಥ ಪಾರ್ಟಿಕಲಲ್ಲಿ ಇರೋವಂಥ ಇಂಟರ್ನಲಿ ಪ್ರೆಸೆಂಟ್ ಇರೋವಂಥ ಫೋರ್ಸಸ್ಸು, ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ಆಫ್ ಲಿಕ್ವಿಡ್ ಶುಡ್ ಬಿ ಈಕ್ವಲ್ ಟು ಗ್ಯಾಸ್. ಮಾಲಿಕ್ಯುಲರ್ ಫೋರ್ಸ್ ಆಫ್ ಲಿಕ್ವಿಡ್ ಫೋರ್ಸಸ್ ಏನಾಗಿರುತ್ತೆ, ಗ್ಯಾಸ್ ಫೋರ್ಸ್ಗೆ ಈಕ್ವಲ್ ಆಗಿರೋದ್ರಿಂದ, ಸೊ ದಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಟ್ ಸರ್ಫೇಸ್ ಟೆನ್ಷನ್ ಏನಾಗಿರುತ್ತೆ, ಝೀರೋ ಆಗಿರುತ್ತೆ. ನೆಕ್ಸ್ಟ್ ಥಿಂಗ್ ಈಸ್ phenomena of surface tension. In the phenomena of surface tension, what is mean by phenomena of surface tension means the strength of the membrane. See, the strength of the membrane in the sense it depends upon the density of the liquid. Example, water ಕೂಡ ಲಿಕ್ವಿಡೇ, ಆಯಿಲ್ ಕೂಡ ಲಿಕ್ವಿಡೇ, ಗ್ರೀಸ್ ಕೂಡ ಲಿಕ್ವಿಡೇ. ಬಟ್ ಅಲ್ಲಿ ಏನಾಗಿರುತ್ತೆ, ದ ಡೆನ್ಸಿಟಿ ಅಂದರೆ ಥಿಕ್ನೆಸ್ ಏನಾಗಿರುತ್ತೆ ಒಂದೊಂದು ಲಿಕ್ವಿಡ್ಗೂ ವೇರಿ ಆಗ್ತಾ ಇರುತ್ತೆ. ಲೈಕ್ ದಟ್ ಓನ್ಲಿ ಇಟ್ ಈಸ್ ಡಿಪೆಂಡ್ಸ್ ಅಪಾನ್ ದ strength of the membrane. The strength of the membrane varies of different for different liquids, so that it is due to the different densities. So ಇದಕ್ಕೆ ಎಕ್ಸಾಂಪಲ್ ಏನಂತ ಅಂದರೆ, ದ ಡಕ್ ಕೆನಾಟ್ ಸ್ವಿಮ್ ಇನ್ ದ ಸೋಪಿ ವಾಟರ್ ಈಸಿಲಿ. ವೈ ಇಟ್ ಈಸ್ ಲೈಕ್ ದಟ್, ಬಿಕಾಸ್ ಇಟ್ ಕಾಂಟ್ ಸ್ವಿಮ್ ಇನ್ ದ ಸೋಪಿ ವಾಟರ್. ಸೋಪಿ ವಾಟರಲ್ಲಿ ಸರ್ಫೇಸ್ ಟೆನ್ಷನ್ ಏನಾಗಿರುತ್ತೆ, ಡಿಕ್ರೀಸ್ ಆಗ್ತಿರುತ್ತೆ. ವೈ ಸೋಪಿ ವಾಟರ್ ಆರ್ ಎ ಡಿಟರ್ಜೆಂಟ್ಸ್ ಆರ್ ಡಿಕ್ರೀಸಸ್ ದ ಸರ್ಫೇಸ್ ಟೆನ್ಷನ್. ದೇ ಆ್ಯಕ್ಟ್ ಆಸ್ ಅ ಸರ್ಫಾಕ್ಯಾಂಟ್ಸ್. ಸರ್ಫಾಕ್ಯಾಂಟ್ಸ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಸರ್ಫಾಕ್ಯಾಂಟ್ಸ್ ಅಂತ ಅಂದರೆ ದಿಸ್ ಆರ್ ದ ಸಬ್ಸ್ಟೆನ್ಸಸ್ ದಟ್ ಡಿಕ್ರೀಸಸ್ ದ ಸರ್ಫೇಸ್ ಟೆನ್ಷನ್. ಸೊ ದಟ್ ಇಲ್ಲೇನಾಗಿರುತ್ತೆ, ಸರ್ಫೇಸ್ ಟೆನ್ಷನ್ನು ಡಿಕ್ರೀಸ್ ಆಗುತ್ತೆ. ಸೊ ದಟ್ಸ್ ವೈ ದ ಸರ್ಫೇಸ್ ಟೆನ್ಷನ್ ಕಡಿಮೆ ಇರೋದ್ರಿಂದ ಸೋಪಿ ವಾಟರಲ್ಲಿ ಏನಾಗಿರುತ್ತೆ, ಡಕ್ಸ್ ಕೆನಾಟ್ ಸ್ವಿಮ್ ಈಸಿಲಿ. ಸೊ ದಟ್ ನೆಕ್ಸ್ಟ್ ಥಿಂಗ್ ಈಸ್ applications of surface tension. What are the application of surface tension? Then oil and grease. Example, ಈಗ ಒಂದು ಕ್ಲಾತ್ ಇರುತ್ತೆ, ಬಟ್ಟೆ ಮೇಲೆ ಆಯಿಲ್ ಅಥವಾ ಗ್ರೀಸ್ ಆಗಿದೆ ಅಂತ ಅಂದರೆ
what happens? We can't wash it by the pure water, right? Pure ಬರೀ ವಾಟರಿಂದ ಆಯಿಲ್ನ ಅಥವಾ ಗ್ರೀಸ್ ಆಗಿರೋಂಥ ಬಟ್ಟೆನ ವಾಶ್ ಮಾಡೋಕ್ಕಾಗುತ್ತಾ? ನೋ. ವೈ ಇಟ್ ಈಸ್ ಸೊ ದಟ್? ಬಿಕಾಸ್ ಆಯಿಲ್ ಆರ್ ಎ ಗ್ರೀಸ್ ಕೆನಾಟ್ ಬಿ ರಿಮೂವ್ಡ್ ಬೈ ದ ಪ್ಯೂರ್ ವಾಟರ್ ಬಿಕಾಸ್ ಇಟ್ ಈಸ್ ಟೈಟ್ಲಿ ಬೌಂಡ್ ಟು ದ, ಈಗ ಆಯಿಲ್ ಇದೆ ಅಥವಾ ಗ್ರೀಸ್ ಆಗಿದೆ ಈ ಕ್ಲಾತ್ ಮೇಲೆ ಅಂತ ಅಂದರೆ that oiliness or a greasiness will completely bound to the cloth. ಕ್ಲಾತಿನ ಪಾರ್ಟಿಕಲ್ಸ್ ಅಲ್ಲಿ, ಕ್ಲಾತಿನ ಲೇಯರ್ಸ್ಗಳಲ್ಲಿ ಅದೇನಾಗಿರುತ್ತೆ, ಕಂಪ್ಲೀಟ್ ಬೌಂಡ್ ಆಗಿಬಿಟ್ಟಿರುತ್ತೆ. ಸೊ ಇದನ್ನು ರಿಮೂವ್ ಮಾಡಬೇಕು ಅಂತ ಅಂದರೆ ವಿ ಮಸ್ಟ್ ಆ್ಯಡ್ ದ ಡಿಟರ್ಜೆಂಟ್ಸ್. ಕ್ಯಾನ್ ಬಿ ರಿಮೂವ್ಡ್ ಬೈ ಆ್ಯಡಿಂಗ್ ದ ಡಿಟರ್ಜೆಂಟ್ಸ್. ವಿ ಕೆನಾಟ್ ವಾಶ್ ಇಟ್ ಬೈ ದ ಪ್ಯೂರ್ ವಾಟರ್. ಸೊ ದಟ್ ಆಯಿಲ್ ಆ್ಯಂಡ್ ಗ್ರೀಸ್ನ ರಿಮೂವ್ ಮಾಡೋಕ್ಕೆ ಏನು ಮಾಡ್ತೀವಿ, ಸರ್ಫೇಸ್ ಡಿಟರ್ಜೆಂಟ್ಸ್ನ ಆ್ಯಡ್ ಮಾಡ್ತೀವಿ. ದೀಸ್ ಡಿಟರ್ಜೆಂಟ್ಸ್ ಆರ್ ನಥಿಂಗ್ ಬಟ್ ದೀಸ್ ಡಿಟರ್ಜೆಂಟ್ಸ್ ಆರ್ ದ ಸರ್ಫಕ್ಯಾಂಟ್ಸ್. ಸರ್ಫಕ್ಯಾಂಟ್ಸ್ ಅಂದರೆ ಏನು? ಸರ್ಫಕ್ಯಾಂಟ್ಸ್ ಅಂದರೆ ದಿಸ್ ಆರ್ ದ ಸಬ್ಸ್ಟೆನ್ಸಸ್ ದಟ್ ರಿಮೂವ್ ದಿಸ್ ಆರ್ ದ ಸಬ್ಸ್ಟೆನ್ಸಸ್ ದಟ್ ಡಿಕ್ರೀಸಸ್ ದ ಸರ್ಫೇಸ್ ಟೆನ್ಷನ್, ಡಿಕ್ರೀಸಸ್ ದ ಸರ್ಫೇಸ್ ಟೆನ್ಷನ್ನ ಡಿಕ್ರೀಸ್ ಮಾಡೋದನ್ನ ಸರ್ಫಕ್ಯಾಂಟ್ಸ್ ಅಂತ ಕರಿತೀವಿ. ಸೊ ದಟ್ ಇಲ್ಲಿ ಟೈಟಾಗಿ ಬೌಂಡ್ ಆಗಿರುವಂಥ ಆಯಿಲ್ ಆಗಿರ್ಬೋದು ಅಥವಾ ಗ್ರೀಸ್ ಆಗಿರ್ಬೋದು ಆನ್ ದ ಕ್ಲಾತ್, ಇಟ್ ಈಸ್ ರಿಮೂವ್ಡ್ ಬೈ ಆ್ಯಡಿಂಗ್ ಎ ಡಿಟರ್ಜೆಂಟ್ಸ್. ವಿ ಕಾಂಟ್ ವಾಶ್ ಇಟ್ ಬೈ ದ ಪ್ಯೂರ್ ವಾಟರ್. ಸೊ ದಟ್ ಸರ್ಫೇಸ್ ಟೆನ್ಷನ್ ಆಫ್ ದ ಪಾರ್ಟಿಕಲ್ ಆರ್ ಕ್ಲಾತ್ ಅದೇನಾಗಿರುತ್ತೆ, ಡಿಕ್ರೀಸ್ ಆಗಬೇಕು. ಆ್ಯಂಡ್ ಅದು ಡಿಕ್ರೀಸ್ ಆಯಿತು ಅಂತ ಅಂದರೆ ದೆನ್ ವಿ ಕ್ಯಾನ್ ಈಸಿಲಿ ವಾಶ್ ಇಟ್ ಆಫ್. ಅಂದರೆ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಆಯಿಲ್ ಅಥವಾ ಗ್ರೀಸ್ ಆಗಿದೆ ಕ್ಲಾತ್ ಮೇಲೆ, ಅದು ಟೈಟಾಗಿ ಬೌಂಡ್ ಆಗಿದೆ. ಸೊ ಅದನ್ನು ಬಿಡಿಸ್ಬೇಕು ಅಂತ ಅಂದರೆ ಪ್ಯೂರ್ ವಾಟರಿಂದ ಆಗೋದಿಲ್ಲ. ಅಲ್ಲಿ ಏನಾಗಬೇಕು, ಆ ಸರ್ಫೇಸ್ ಟೆನ್ಷನ್ ಟೈಟಾಗಿ ಬೌಂಡ್ ಆಗಿರೋದು ಅಂದರೆ ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ಈ ಫೋರ್ಸ್ನ ಏನು ಮಾಡಬೇಕು, ವೀಕ್ ಮಾಡಬೇಕು. ಸೊ ದಟ್ ಆ ಸರ್ಫೇಸ್ ಟೆನ್ಷನ್ನ ಡಿಕ್ರೀಸ್ ಮಾಡಬೇಕು ಅಂತ ಅಂದರೆ ಈ ಸರ್ಫಕ್ಯಾಂಟ್ಸ್ನ ಯೂಸ್ ಮಾಡ್ತೀವಿ. ಸೊ ದಟ್ ದ ಸರ್ಫೇಸ್ ಟೆನ್ಷನ್ ಆಫ್ ದ ಪಾರ್ಟಿಕಲ್ ಈಸ್ ಗೋಯಿಂಗ್ ಟು, ಸರ್ಫೇಸ್ ಟೆನ್ಷನ್ ಆಫ್ ದ ವಾಟರ್ ಏನಾಗುತ್ತೆ ಅಲ್ಲಿ ಡಿಕ್ರೀಸ್ ಆಗೋಗುತ್ತೆ. ಸೊ ಸರ್ಫೇಸ್ ಟೆನ್ಷನ್ ಆಫ್ ದ ವಾಟರ್ ಡಿಕ್ರೀಸ್ ಆದರೆ, ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಡಿಕ್ರೀಸಸ್ ಆ್ಯಂಡ್ wetting power of soap solution increases. Wetting power of soap solution increases. Wetting power ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸರ್ಫೇಸ್ ಟೆನ್ಷನ್ ಆಫ್ ವಾಟರು ಡಿಕ್ರೀಸ್ ಆಗುತ್ತೆ. ಸೊ ದ ಫೋರ್ಸ್, ಸೊ ದಿಸ್ ಇಸ್ ದ ಫೋರ್ಸ್ ಬಿಟ್ವೀನ್ ದ ಸೋಪ್ ಸೊಲ್ಯೂಷನ್ and the oil ಅದೇನಾಗುತ್ತೆ, ಈಸಿಲಿ ರಿಮೂವ್ ಆಗುತ್ತೆ. and the cloths increases. Thus oil or a dirt particles get mixed with the soap solution easily. These hence cloths are washed easily. Thus oil or a grease particle mixed with the oil or grease particle mixed with soap solution hence cloths are washed easily. So this is one of the use of the application of the surface tension. See what is the use of the surface tension means oil or grease spots on the cloths are washed by adding a detergents. ಇದಿಷ್ಟು ಬರೆದ್ರೂ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ, ಬಟ್ ಅದು ಹೇಗೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲು ಸಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಷ್ಟು ಬರೆದ್ರೆ ಸಾಕು. ದ ಆಯಿಲ್ ಆ್ಯಂಡ್ ಗ್ರೀಸ್ ಸ್ಪಾಟ್ಸ್ ಆನ್ ಗ್ಲಾಸ್ ಕ್ಯಾನ್ ಬಿ ರಿಮೂವ್ಡ್ ಬೈ ಆ್ಯಡಿಂಗ್ ಡಿಟರ್ಜೆಂಟ್ಸ್.
ವೈ ಅಂತ ಅಂದರೆ ಡಿಟರ್ಜೆಂಟ್ಸ್ ಡಿಕ್ರೀಸಸ್ ದ ಸರ್ಫೇಸ್ ಟೆನ್ಷನ್, ಗೊತ್ತಿರಬೇಕದು. ಸೊ ಇದಿಷ್ಟು ಎಕ್ಸ್ಪ್ಲನೇಷನ್ನು ನಿಮ್ಮ ಪಾಯಿಂಟ್ ಆಫ್ ವ್ಯೂಗೆ. ಇದಿಷ್ಟು ನೋಟ್ಸಲ್ಲಿ ಹೀಗೆ ಬರೀರಿ, ಇಲ್ಲಿಂದ ಇಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಆಂಟಿಸೆಪ್ಟಿಕ್ಸ್. Antiseptics have low surface tension. Antiseptics have the low surface tension, lower value of surface tension. What is meant by this lower value of surface tension? See, ಆಂಟಿಸೆಪ್ಟಿಕ್ಗಳನ್ನೆಲ್ಲ ಈಗ ಏನಾದರೂ ಗಾಯ ಆಗಿದೆ ಅಂತ ಅಂದರೆ, ಇಫ್ ಇನ್ ದ ಕೇಸ್ ಆಫ್ ವೂಂಡ್ ವಾಟ್ ಹ್ಯಾಪನ್ಸ್, ಆಂಟಿಸೆಪ್ಟಿಕ್ಸ್ನ ಅಪ್ಲೈ ಮಾಡ್ತೀವಿ ಅಲ್ವಾ. ಇಲ್ಲಿ ಆಂಟಿಸೆಪ್ಟಿಕ್ಸ್ನ ಅಪ್ಲೈ ಮಾಡೋದ್ರಿಂದ ವಾಟ್ ಈಸ್ ದ ಯೂಸ್, ವೈ ವಿ ಓನ್ಲಿ ಅಪ್ಲೈ ದಿಸ್ ಆಂಟಿಸೆಪ್ಟಿಕ್ಸ್ ಫಾರ್ ದ ವೂಂಡ್ ಅಂತ ಅಂದರೆ, ಸಿ ಇಫ್ ವಿ ಅಪ್ಲೈ ದ ಆಂಟಿಸೆಪ್ಟಿಕ್ಸ್ ವಾಟ್ ಹ್ಯಾಪನ್ಸ್, ಆಂಟಿಸೆಪ್ಟಿಕ್ಸ್ ಹ್ಯಾವ್ ದ ಲೋಯರ್ ಸರ್ಫೇಸ್ ಟೆನ್ಷನ್. ಲೋಯರ್ ಸರ್ಫೇಸ್ ಟೆನ್ಷನ್ ಇನ್ ದ ಕೇಸ್ ಇಟ್ ಸ್ಪ್ರೆಡ್ಸ್ ಆಲ್ ಓವರ್ ದ ವೂಂಡ್. ಆಯಿತಾ, ಈ ಗಾಯದ ಮೇಲೆ ಏನಾಗಿರುತ್ತೆ ಅದು ಹೀಗೆ ಸ್ಪ್ರೆಡ್ ಆಗಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಇದಕ್ಕೆ ಸರ್ಫೇಸ್ ಟೆನ್ಷನ್ ಕಡಿಮೆ ಇರೋದ್ರಿಂದ ಇದು ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ಆಲ್ಸೋ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಇರುತ್ತೆ ಆ್ಯಂಡ್ ಇಟ್ ಆಲ್ಸೋ ಎವಾಪರೇಟ್, ರೈಟ್. ಇದಕ್ಕೇನಾದರೂ ಸರ್ಫೇಸ್ ಟೆನ್ಷನ್ ಜಾಸ್ತಿ ಇದ್ದಿದ್ರೆ, ಏನಾಗ್ತಿತ್ತು, ದ ಲೇಯರ್ ಇಟ್ ಫಾರ್ಮ್ ಎ ಲೇಯರ್, ಹೀಗೆ ಅದು ಲೇಯರ್ ಥರ ಫಾರ್ಮ್ ಮಾಡಿಬಿಟ್ಟಿರೋದು ಹೀಗೆ ಫುಲ್ಲು. ಅಂದರೆ ಈಗ ಎಕ್ಸಾಂಪಲ್, ಈಗ ಗಾಯ ಆಗಿದೆ ಇಲ್ಲಿ. ಸೊ ಈ ಗಾಯಕ್ಕೆ ಈಗ ನಾವು ಏನು ಮಾಡಿದ್ದೀವಿ, ಆಂಟಿಸೆಪ್ಟಿಕ್ನ ಅಪ್ಲೈ ಮಾಡಿದ್ದೀವಿ. ಸೊ ಇದಕ್ಕೆ ಏನಾಗುತ್ತೆ, ಸರ್ಟನ್ ಪೀರಿಯಡ್ ಆಫ್ ಟೈಮ್ ಅದು ಇರುತ್ತೆ ಆ್ಯಂಡ್ ಆಲ್ಸೋ ಇಟ್ ಎವಾಪರೇಟ್. ಇಫ್ ಇಟ್ ಈಸ್ ನಾಟ್ ಲೈಕ್ ದಟ್, ಸರ್ಫೇಸ್ ಟೆನ್ಷನ್ ಅದಕ್ಕೆ ಜಾಸ್ತಿ ಇಲ್ಲ ಅಂದಿದ್ರೆ ಏನಾಗ್ತಿತ್ತು, ಇಷ್ಟು ಪೋರ್ಷನಲ್ಲಿ ನಾವು ಏನು ಅಪ್ಲೈ ಮಾಡಿರ್ತೀವಿ ಆಂಟಿಸೆಪ್ಟಿಕ್ಕು, ಇದು ಹಾಗೇ ಉಳ್ಕೊಂಬಿಟ್ಟು ಇದನ್ನ ಏನು ಮಾಡಿಬಿಟ್ಟಿರುತ್ತಿತ್ತು, ಅದು ಬ್ಲಾಕ್ ಮಾಡಿಬಿಡೋದು. ಅಂದರೆ ಎಂಟ್ರೆನ್ಸ್ ಆಫ್ ದ ಸ್ಕಿನ್ನನ್ನು, ಆ ಗಾಯ ಆಗಿರುತ್ತಲ್ಲ ಎಂಟ್ರೆನ್ಸ್ ಆಫ್ ದ ಸ್ಕಿನ್ನನ್ನು ಬ್ಲಾಕ್ ಮಾಡಿಬಿಡೋದು. ಸೊ ದಟ್ಸ್ ವೈ ಆಂಟಿಸೆಪ್ಟಿಕ್ಸ್ ಹ್ಯಾವ್ ದ ಲೋಯರ್ ಸರ್ಫೇಸ್ ಟೆನ್ಷನ್. ಕೀಪ್ ಇಟ್ ಇನ್ ಮೈಂಡ್, ಆಂಟಿಸೆಪ್ಟಿಕ್ಸ್ ಹ್ಯಾವ್ ದ ಲೋಯರ್ ಸರ್ಫೇಸ್ ಟೆನ್ಷನ್ ಆ್ಯಂಡ್ ಹೆನ್ಸ್ ಇಟ್ ಪ್ರಿವೆಂಟ್ಸ್ ದ ಫಾರ್ಮೇಷನ್ ಆಫ್ ದ ಡ್ರಾಪ್ಸ್. ಡ್ರಾಪ್ಸ್ ಫಾರ್ಮ್ ಆಗಿಲ್ಲ ಅಂತಂದ್ರೆ ಅದೇನಾಗುತ್ತೆ, ಇಟ್ ಈಸ್ ಈಸಿಲಿ ಸ್ಪ್ರೆಡ್ ಆಲ್ ಓವರ್ ದ wound, spread properly over the wound. It spread properly over the wound. And also the surface tension of the wound, otherwise it block the entrance to skin. ಅಂದರೆ ಸ್ಕಿನ್ನಿಗೆ ಎಂಟ್ರೆನ್ಸ್ ಅದೇನಾಗಿರುತ್ತೆ, ಸ್ಕಿನ್ ಎಂಟ್ರೆನ್ಸ್ ಈಗ ಗಾಯ ಆಗಿದೆ ಅಷ್ಟಾಗಲ್ಲ ಅಂತ ಅಂದರೆ ಅಷ್ಟನ್ನು ಏನು ಮಾಡಿಬಿಡುತ್ತು, ಬ್ಲಾಕ್ ಮಾಡಿಬಿಡ್ತಿತ್ತು. ಸೊ ದಟ್ಸ್ ವೈ ಆಂಟಿಸೆಪ್ಟಿಕ್ಸ್ ಹ್ಯಾವ್ ದ ಲೋಯರ್ ಸರ್ಫೇಸ್ ಟೆನ್ಷನ್. ಇಫ್ ಇಟ್ ಈಸ್ ಹ್ಯಾವ್ ದ ಹೈಯರ್ ಸರ್ಫೇಸ್ ಟೆನ್ಷನ್, ಇದು ಬ್ಲಾಕ್ ಆಗಿಬಿಟ್ರೆ ಅಲ್ಲಿ ಏನಾಗ್ಬಿಡೋದು, ಅದರ್ ಇನ್ ವಿ ಕಾಂಟ್ ಈಸಿಲಿ ಎಂಟ್ರೆನ್ಸ್ ಅದೇನಿರುತ್ತೆ ಕಂಪ್ಲೀಟ್ ಅದು ಬ್ಲಾಕ್ ಆಗಿಬಿಡುತ್ತೆ. ಸೊ ದಟ್ಸ್ ವೈ the antiseptics have the lower surface tension ಇರೋದ್ರಿಂದ ಜಸ್ಟ್ ಇದು ಸ್ಪ್ರೆಡ್ ಆಗಿರುತ್ತೆ wound ಮೇಲೆ ಆ್ಯಂಡ್ ಅದು ಗಾಯ ಇದಾಗೋವರೆಗೂ ಕಡಿಮೆ ಆಗೋವರೆಗೂ ಇರುತ್ತೆ ಆ್ಯಂಡ್ ಇಟ್ ಆಲ್ಸೋ ಎವಾಪರೇಟ್. ದಿಸ್ ಈಸ್ ದ ವರ್ಕಿಂಗ್ ಆಫ್ ಆಂಟಿಸೆಪ್ಟಿಕ್ಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸರ್ಫೇಸ್ ಟೆನ್ಷನ್ ಆಫ್ ಆಲ್ lubricating oils and paints is kept low so that they spread over the large area. Next concept, one of the application is surface tension of all lubricants. Lubricants ಅಂತ ಅಂದರೆ ಗೊತ್ತಿದೆ ಅಲ್ವಾ ನಿಮಗೆ, lubricants are nothing but a oil, grease, etc. So surface tension of lubricants
paints have low surface tension. Low surface tension. Low surface tension means it has a decrease in the surface tension. Surface tension ಏನಾಗಿರುತ್ತೆ, ಕಡಿಮೆ ಇರುತ್ತೆ. So that they spread over large area. So that they spread over the large area. So next thing is oil spreads over the surface of water because the surface tension of oil is less than the surface tension of cold water. See, ಈಗ ಏನಾದರೂ ಇಲ್ಲಿ ಲ್ಯೂಬ್ರಿಕೆಂಟ್ಸ್ ಇದು ಗೊತ್ತಾಗಿದೆ ಅಲ್ವಾ, ಲ್ಯೂಬ್ರಿಕೆಂಟ್ಸ್ ಆರ್ ಎ ಪೇಂಟ್ಸ್, ಅದರಲ್ಲಿ ಏನಾಗಿರುತ್ತೆ, ಲ್ಯೂಬ್ರಿಕೆಂಟ್ಸ್ಗಳಲ್ಲಿ ಪೇಂಟ್ಗಳಲ್ಲಿ ಸರ್ಫೇಸ್ ಟೆನ್ಷನ್ನು ಕಡಿಮೆ ಇರುತ್ತೆ. ಏನಕ್ಕೆ ಕಡಿಮೆ ಇರುತ್ತೆ ಅಂದರೆ ಇಟ್ ಕಂಪ್ಲೀಟ್ ಸ್ಪ್ರೆಡ್ ಆಗಬೇಕು, ಆಲ್ ಓವರ್ ದ ಲಾರ್ಜ್ ಏರಿಯಾಗೆ ಸ್ಪ್ರೆಡ್ ಆಗಬೇಕು ಅನ್ನೋ ಕಾರಣಕ್ಕೆ ಸರ್ಫೇಸ್ ಟೆನ್ಷನ್ನ ಕಡಿಮೆ ಮಾಡಿರ್ತಾರೆ. ದೇ ಕೀಪ್ಟ್ ಇನ್ ದ ಸರ್ಫೇಸ್ ಟೆನ್ಷನ್ ಅಂದರೆ ಇನ್ ಲೋಯರ್ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟ್ ಥಿಂಗ್ ಈಸ್ ಆಯಿಲ್ ಸ್ಪ್ರೆಡ್ಸ್ ಓವರ್ ದ, ಈಗ ಜನರಲ್ ಆಗಿ ಈಗ ಇದು ಪ್ಯೂರ್ ವಾಟರ್ ಆಯಿತಾ, ಈಗ ಅಲ್ಲಿ ಏನಾದರೂ ಆಯಿಲ್ ಬಿತ್ತು ಅಂತ ಅಂದರೆ ಇಟ್ ಫಾರ್ಮ್ ಎ ಲೇಯರ್. ಅಬ್ಸರ್ವ್ ಮಾಡಿದ್ದೀರಾ, ವಾಟರ್ಗೂ ಮತ್ತು ಆಯಿಲ್ಗೂ ಒಂದು ಲೇಯರ್ ಥರನೇ, ಅಂದರೆ ಒಂದು ಸಪ್ರೇಟ್ ಲೇಯರ್ ಅನ್ನೋ ಹಾಗೆ ಕಾಣಿಸ್ತಿರುತ್ತೆ. ಯಾಕೆ ಹಾಗೆ ಅಂತ ಅಂದರೆ ಆಯಿಲ್ ಸ್ಪ್ರೆಡ್ಸ್ ಓವರ್ ಸರ್ಫೇಸ್ ಆಫ್ ವಾಟರ್. Oil spreads over surface of water because ಗೆ ಶಾರ್ಟ್ ಫಾರ್ಮು COZ, because surface tension of oil is less than surface tension of water. ಸಿ, ಆಯಿಲ್ ಏನಕ್ಕೆ ವಾಟರ್ ಮೇಲೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಅನ್ನೋದಕ್ಕೆ ರೀಸನ್ನು, ಪ್ಯೂರ್ ವಾಟರ್ಗೆ ಏನಾಗಿರುತ್ತೆ ಸರ್ಫೇಸ್ ಟೆನ್ಷನ್ ಜಾಸ್ತಿ ಇರುತ್ತೆ. ಈ ಲೇಯರ್ಗೆ ಅಂದರೆ ಯಾವ್ದು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ, ಈಗ ಯಾವುದಾದ್ರೂ ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಅಂದರೆ ಆಲ್ ಓವರ್ ದ ಏರಿಯಾ ಸ್ಪ್ರೆಡ್ ಆಗ್ತಿದೆ ಅಂದರೆ ಅಲ್ಲಿ ಸರ್ಫೇಸ್ ಟೆನ್ಷನ್ ಜಾಸ್ತಿ ಇರುತ್ತೆ. ಅದು ಸ್ಪ್ರೆಡ್ ಆಗ್ತಿಲ್ಲ ಅಂತ ಅಂದರೆ ಅದಕ್ಕೆ ಸರ್ಫೇಸ್ ಟೆನ್ಷನ್ ಕಡಿಮೆ ಇರುತ್ತೆ. ಈಗ ಎಕ್ಸಾಂಪಲು, ಈಗ ವಾಟರ್ನ ಹಾಕಿದ್ರೆ ಅದೇನಾಗುತ್ತೆ, ಇಷ್ಟಗ್ಲಕ್ಕೂ ಸ್ಪ್ರೆಡ್ ಆಗುತ್ತೆ. ಅದೇ ಆಯಿಲ್ನ ಹಾಕಿದ್ರೆ ಇಟ್ ಸ್ಪ್ರೆಡ್ಸ್ ಇನ್ ಸರ್ಟೆನ್ ಏರಿಯಾ, ಅದು ಸ್ಪ್ರೆಡ್ ಆಗುತ್ತೆ. ಕಂಪೇರ್ ಟು ವಾಟರ್ ಆಯಿಲ್ ಸ್ಪ್ರೆಡ್ ಆಗೋದು ಕಡಿಮೆ. ದಟ್ಸ್ ವೈ ಇಲ್ಲಿ ನಾವು ಹೇಳಿದ್ದು ಲ್ಯೂಬ್ರಿಕೆಂಟ್ಸ್ ಆ್ಯಂಡ್ ಪೇಂಟ್ಸ್ ಹ್ಯಾವ್ ದ ಲೋಯರ್ ಸರ್ಫೇಸ್ ಟೆನ್ಷನ್ ಅಂತ. ಸೊ ವಾಟರ್ಗೆ ಏನಾಗಿರುತ್ತೆ ಸರ್ಫೇಸ್ ಟೆನ್ಷನು ಜಾಸ್ತಿ ಇರುತ್ತೆ. ಸೊ ಇವೆರಡೂ ಮಿಕ್ಸ್ ಆದರೆ, ಆಯಿಲ್ಲು ವಾಟರ್ ಮೇಲೆ ಮಿಕ್ಸ್ ಆದರೆ ಏನಾಗುತ್ತೆ, ಇದ್ರ ಸರ್ಫೇಸ್ ಟೆನ್ಷನ್ ಕೂಡ, ಆಯಿಲ್ದು ಮತ್ತು ವಾಟರ್ದು ಸರ್ಫೇಸ್ ಟೆನ್ಷನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂದರೆ ಆಯಿಲ್ದು ಸರ್ಫೇಸ್ ಟೆನ್ಷನ್ ಕಡಿಮೆ ಇರೋ ಕಾರಣ ವಾಟರ್ ಮೇಲೆ ಅದು ಸ್ಪ್ರೆಡ್ ಆಗುತ್ತೆ ಅಂತ. ಆಯಿಲ್ ಸ್ಪ್ರೆಡ್ಸ್ ಓವರ್ ದ ಸರ್ಫೇಸ್ ಆಫ್ ದ ವಾಟರ್ ಬಿಕಾಸ್ ಸರ್ಫೇಸ್ ಟೆನ್ಷನ್ ಆಫ್ ಆಯಿಲ್ ಈಸ್ ಲೆಸ್ ದ್ಯಾನ್ ದ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್. ಗಾಟ್ ಇಟ್? ಆಯಿಲ್ ಏನಕ್ಕೆ ವಾಟರ್ ಮೇಲೆ ಸ್ಪ್ರೆಡ್ ಆಗುತ್ತೆ ಅಂದರೆ ಆಯಿಲ್ದು ಸರ್ಫೇಸ್ ಟೆನ್ಷನು ವಾಟರ್ ಸರ್ಫೇಸ್ ಟೆನ್ಷನ್ಗಿಂತ ಕಡಿಮೆ ಇರುತ್ತೆ. ದ ಸರ್ಫೇಸ್ ಟೆನ್ಷನ್ ಆಫ್ ಆಯಿಲ್ ಈಸ್ ಲೆಸ್ ಕಂಪೇರ್ಡ್ ಟು ಸರ್ಫೇಸ್ ಟೆನ್ಷನ್ ಆಫ್ ವಾಟರ್. So these are the applications of detergents. In the notes also we have to copy the points wise. The first thing is what are the applications of surface tension. The oil and grease spots on the clothes can be removed by adding the detergents. Detergents na add madodrinda oiliness or greasiness in the clothes can be easily removed. How? In the sense,
if we can't wash it by the pure ವಾಟರಿಂದ ವಾಶ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಪ್ಯೂರ್ ವಾಟರ್ಗೆ ಸರ್ಫೇಸ್ ಟೆನ್ಷನ್ನು ಜಾಸ್ತಿ ಇರುತ್ತೆ. ಆ ಸರ್ಫೇಸ್ ಟೆನ್ಷನ್ನ ಅದೇನು ಮಾಡಬೇಕು, ಡಿಕ್ರೀಸ್ ಮಾಡಬೇಕು ಅಂತ ಅಂದರೆ ಆ ಪ್ಯೂರ್ ವಾಟರ್ಗೆ ಏನು ಮಾಡ್ತೀವಿ, ಸರ್ಫಕ್ಯಾಂಟ್ಸ್ನ ಯೂಸ್ ಮಾಡ್ತೀವಿ. ಸರ್ಫಕ್ಯಾಂಟ್ಸ್ ಅಂತ ಅಂದರೆ ಸೋಪ್ ಆರ್ ಎ ಡಿಟರ್ಜೆಂಟ್ಸ್. ಸೊ ದಟ್ ವಾಟ್ ಹ್ಯಾಪನ್ಸ್, it easily decreases the surfactants decreases the surface tension of the water. Surface tension of the water ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ವೈ, ಇಟ್ ಈಸ್ ಡ್ಯೂ ಟು ಸರ್ಫಕ್ಯಾಂಟ್ಸ್. ಈ ಸರ್ಫಕ್ಯಾಂಟ್ಸ್ ಏನು ಮಾಡುತ್ತೆ, ವೆಟ್ಟಿಂಗ್ ಪವರ್ ಆಫ್ ದ ಸೋಪ್ ಸೊಲ್ಯೂಷನ್ನ ಇನ್ಕ್ರೀಸ್ ಮಾಡುತ್ತೆ. ವೆಟ್ಟಿಂಗ್ ಪವರ್ನ ಇನ್ಕ್ರೀಸ್ ಆಯಿತು ಅಂತ ಅಂದರೆ ಸರ್ಫೇಸ್ ಟೆನ್ಷನ್ ಆಫ್ ವಾಟರು ಡಿಕ್ರೀಸ್ ಆಗುತ್ತೆ. ಸೊ ದಟ್ ಆಯಿಲ್ ಏನಾಗುತ್ತೆ, ಆಯಿಲ್ ಅರೆ ಗ್ರೀಸ್ ಪಾರ್ಟಿಕಲ್ಸ್ ವಿಲ್ ಬಿ ಈಸಿಲಿ ಮಿಕ್ಸ್ಡ್ ಟು ದ ಸೋಪ್ ಸೊಲ್ಯೂಷನ್. ಆ ಸೋಪ್ ಸೊಲ್ಯೂಷನ್ ಏನಿರುತ್ತೆ ಆ ಸೋಪ್ ಸೊಲ್ಯೂಷನ್ಗೆ ಅದು ಈಸಿಯಾಗಿ ಮಿಕ್ಸ್ ಆಗಿಬಿಡುತ್ತೆ. ಹಾಗೆ ಕ್ಲಾತ್ಸಲ್ಲಿರೋವಂಥ ಡರ್ಟ್ ಆಗಿರ್ಬೋದು ಅಥವಾ ಆಯಿಲಿನೆಸ್ ಇರ್ಬೋದು, ಈಸಿಲಿ ದೇ ಕ್ಯಾನ್ ಬಿ ವಾಶ್ಡ್, ದೇ ಕ್ಯಾನ್ ವಾಶ್ಡ್ ಅವೇ, ರೈಟ್. ಸೊ ದಟ್ ನೆಕ್ಸ್ಟ್ ಥಿಂಗ್ ಈಸ್ ಆಂಟಿಸೆಪ್ಟಿಕ್ಸ್. Antiseptics have the lower surface tension. ಇದನ್ನು ಮಾತ್ರ ಈ ಫಸ್ಟ್ ಪಾಯಿಂಟ್ ಮಾತ್ರ ಇಷ್ಟು ಕಾನ್ಸೆಪ್ಟ್ ಬರ್ಕೊಳ್ಳಿ ಇಯರ್ ಟು ಇಯರ್. ಸೊ ನೆಕ್ಸ್ಟ್ ಥಿಂಗ್ ಈಸ್ ಜಸ್ಟ್ ರೈಟ್ ಡೌನ್ ಫುಲ್ಲಿ. Antiseptics have the lower surface tension because it spreads all over the, it spreads properly over the wound. ಇದಿಲ್ಲ, it spreads properly over the wound because lower surface tension ಅಂತ ಅಂದರೆ ಆಂಟಿಸೆಪ್ಟಿಕ್ಕಿಗೆ ಇಟ್ ಹ್ಯಾಸ್ ಅ ಸರ್ಫೇಸ್ ಟೆನ್ಷನ್ ಮಿನಿಮಮ್ ಆ್ಯಂಡ್ ಹೆನ್ಸ್ ಇಟ್ ಆಯಿಲಿನೆಸ್ ಏನಿರುತ್ತೆ ಅದಿರುತ್ತೆ. ಆ್ಯಂಡ್ ಆಂಟಿಸೆಪ್ಟಿಕ್ಕು ಇಟ್ ಸ್ಟೇನ್ ಫಾರ್ ಸಮ್ಟೈಮ್ಸ್ ಆ್ಯಂಡ್ ಇಟ್ ಎವಾಪರೇಟ್ಸ್. ಇಫ್ ಇಟ್ ಈಸ್ ಅ ಹೈಯರ್ ಸರ್ಫೇಸ್ ಟೆನ್ಷನ್ ವಾಟ್ ಹ್ಯಾಪನ್ಸ್, ಇಟ್ ಫಾರ್ಮ್ ಎ ಬ್ಲಾಕ್ ಆನ್ ದ ಸ್ಕಿನ್ ಮೇಲೆ ಏನಾಗಿರುತ್ತೆ, ಅದು ಒಂದು ಬ್ಲಾಕೇಜ್ ಥರ ಬ್ಲಾಕ್ ಮಾಡಿಬಿಟ್ಟಿರ್ತಿತ್ತು. ಸೊ ದಟ್ಸ್ ವೈ ಆಂಟಿಸೆಪ್ಟಿಕ್ಸ್ನ ಲೋಯರ್ ಸರ್ಫೇಸ್ ಟೆನ್ಷನಲ್ಲಿ ಮೇಂಟೈನ್ ಮಾಡಿರ್ತಾರೆ. ನೆಕ್ಸ್ಟ್ ಥಿಂಗ್ ಈಸ್ ಆಯಿಲ್ ಆಗಿರ್ಬೋದು ಅಥವಾ ಲ್ಯೂಬ್ರಿಕೆಂಟ್ಸ್ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ದೇ ಆರ್ ಆಲ್ ಹ್ಯಾವ್ ದ ಸರ್ಫೇಸ್ ಟೆನ್ಷನ್ ಲೋ. ಸರ್ಫೇಸ್ ಟೆನ್ಷನ್ ಎಸ್ ಡಾಟ್ ಟಿ ಅಂತ ಬರೆದ್ರೆ, ಸರ್ಫೇಸ್ ಟೆನ್ಷನ್ ಆಫ್ ಆಲ್ ಲ್ಯೂಬ್ರಿಕೆಂಟ್ಸ್, ಪೇಂಟ್ಸ್ ಹ್ಯಾವ್ ದ ಲೋಯರ್ ಸರ್ಫೇಸ್ ಟೆನ್ಷನ್ ವ್ಯಾಲ್ಯೂ. Lower surface tension value, so that they spread over the larger area, so that they can easily spread over the large area. Large ಏರಿಯಾಗೆ ಈಗ ವಾಲ್ ಇರುತ್ತೆ ಅಂತಂದರೆ ವಾಲ್ ಓವರ್ ದ ಸರ್ಫೇಸ್ ಟೆನ್ಷನ್ ಏನಾಗಬೇಕು, ಸ್ಪ್ರೆಡ್ ಆಗಬೇಕು. ದಟ್ಸ್ ವೈ ದ ಲ್ಯೂಬ್ರಿಕೆಂಟ್ಸ್, ಪೇಂಟ್ಸ್ ಆರ್ ಮೇಂಟೈನ್ಡ್ ಎಟ್ ದ low value of surface tension. So next thing is oil spreads over surface tension of water. Surface of the water, it's because of surface tension of oil is less compared to surface tension of water. So these are the applications of surface tension. Got it? Next thing is methods of surface tension measurement. How surface tension is going to be measured. So ಇದಕ್ಕೆ ನಿಮಗೆ ಯಾವ್ಯಾವ ಮೆಥಡ್ಸ್ ಅಂತ ಜಸ್ಟ್ ಮೆನ್ಷನ್ ಮಾಡಿ, ನಿಮಗೆ ಇನ್ ಡೀಟೇಲ್ ಆಗಿ ಇಟ್ ಈಸ್ ನಾಟ್ ನೆಸೆಸರಿ. ಓಕೆ, just you have to know what are the methods of measuring the surface tension. What are the methods means, first one is capillary rise method. Capillary rise method. Next one is drop weight method. Drop weight method. Next thing is plate or ring method. Just write a ring method. Next concept is dynamic methods.
the applications of they are on the applied level. Just you have to know what is meant by capillary rise method. Capillary rise method ಅಂತ ಅಂದರೆ ಒಂದು ಟ್ಯೂಬ್ ಇರುತ್ತೆ. ಈ ಟ್ಯೂಬಲ್ಲಿ ಈ ನ್ಯಾರೋ ಟ್ಯೂಬ್ನ ಈ ಲಿಕ್ವಿಡಲ್ಲಿ ಇಮರ್ಸ್ ಮಾಡಿದ್ರೆ ಅದೇನಾಗುತ್ತೆ, there is a rise in the liquid level. So that's how ಅದರದ್ದು ಸರ್ಫೇಸ್ ಟೆನ್ಷನ್ ಹೇಗೆ ಮೆಷರ್ ಮಾಡಬೇಕು ಅಂತ ಅದರಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದೆಲ್ಲ ನಿಮಗೆ ಬೇಕು ಇದರೆಲ್ಲ ಇನ್ ಡೀಟೇಲ್ ದೇ ಆರ್ ನಾಟ್ ಆಸ್ಕ್ ಯು, ದೇ ಆರ್ ರಿಸ್ಟ್ರಿಕ್ಟೆಡ್ ಓನ್ಲಿ just mention the surface tension measurement, how surface tension is going to be measurement. These are the methods on which surface tension is going to be measured. Just write down capillary rise method, drop weight method, ring method, dynamic methods are the methods of surface tension measurement. In the notes also just write down the heading methods of surface tension measurement. Next thing is capillary rise method, drop weight method, ring method, dynamic method. Okay, got it? In the notes you have to write down what are the applications of, in this today's class we are discussed about the applications of surface tension. Just write down the heading applications of surface tension and make a point. There is a 4 points. The oil and grease spots on the cloths can be removed by adding detergents. First point. Next thing is antiseptics have the lower surface tension value. It spreads properly over the wound. Otherwise it block the entrance to skin. Next point is surface tension of all lubricants and paints have the lower surface tension value so that they spreads over the larger area. Next point is oil spreads over the surface of water because surface tension of oil less than the surface tension of water. So write down this concept and also methods of surface tension measurement. What are the methods? Capillary rise method, drop weight method, ring method, dynamic method. In the exam also they just ask you write down the any one of the measurements of surface tension measurement ಅಂತ ಕೇಳ್ಬೋದು. ಮೆಥಡ್ ಆಫ್ ಸರ್ಫೇಸ್ ಟೆನ್ಷನ್ ಮೆಷರ್ಮೆಂಟ್ ಅಂತ ಜಸ್ಟ್ ಮೆನ್ಷನ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಜಸ್ಟ್ ರೈಟ್ ಡೌನ್ capillary rise method or drop weight method. Keep it in mind, any two. Okay, so let us discuss in the next classes. Just go through the classes and just write down the notes also. If you have any doubts and all, if you have any query, you just ask me while texting and all. Okay, keep studying. Okay, thank you all. Let us wind up the class.